ಹೇಳಿದ್ರ ಸರ್ ಈಗ ನಿಮಗೆ ಹೈಕಮಾಂಡ್ ಅವ್ರು ಹೇಳಿದ್ರ ಸರ್ ಇನ್ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್ ಹಾಗಾದ್ರೆ ನಿಮಗೆ ಯಾಕದ್ನ ಅವ್ರು ಒಂದು ನಿಮಿಷ ಹೇಳಿ ನೀವು ಕೇಳೋದೇನು ಅಂದ್ರೆ ಹೈಕಮಾಂಡ್ ಚಿಂತನೆ ನಿಮ್ಮ ತಲೆ ಒಳಗೆ ಹೆಂಗ್ ಅಲ್ಲ ಬರ್ತದೆ ಅದಕ್ಕೆ ಅಲ್ವಾ ಸರ್ ಒಂದ್ ನಿಮಿಷ. ಸಡನ್ ಆಗಿ ರಾಜೀನಾಮೆ ನೀವ್ ಯಾಕೆ ಅದನ್ನ ನೀವು ಒಂದು ನಿಮಿಷ ಹೇಳ್ತೀನಿ ಕೇಳಿ ನಿಮಗೆ ಇದು ಉತ್ತರ ಬೇಕು ತಾನೆ ಹೌದು ಸರ್ ಹೇಳಿ ಅವರು ಕೊಟ್ಟಿರೋದು ರಾಜಣ್ಣ ಅವರು ಹೌದು CM ಅವರು ಕೊಟ್ಟಿದ್ದಾರೆ ಹಾ. ಅವ್ರಿಬ್ರು ಸರ್ ನೀವು ಸಚಿವ ಸಂಪುಟ ನಿಮಿಷ ರೀ ಅವ್ರಿಗೆ ಕೇಳ್ಕೊಂಡು ಹೇಳ್ಬೋದು ಹಾ ಅವ್ರ ಸಹೋದ್ಯೋಗಿ ಅಂತ ಅವ್ರು ಚರ್ಚೆ ಮಾಡಿದ ಸರ್ ಹಾಗೆ ನೀವು ನಿಮಗೆ ನೀವು ಒಂದ್ ನಿಮಿಷ ಪ್ರಶ್ನೆ ಮಾಡಿದ್ರಲ್ಲ ಸರ್ ನಿಮ್ಮ ತಲೆಯಲ್ಲಿ ಬಂತು ಅಂತ ಅಲ್ಲ ಸೊ ಒಂದ್ ನಿಮಿಷ ಸಹೋದ್ಯೋಗಿ ಸಚಿವರಲ್ವಾ ಅಂತ ಕೇಳ್ತಾ ನಾನು ಇದ್ದೀನಿ ಹೇಳಿದ್ದು ನಾನು ನಿಮ್ಮ ತಲೆಗೆ ಬಂದಿದ್ದು ಹೈಕಮಾಂಡ್ ಅವ್ರು ಹೇಳಿದ್ರು ಅಂತ ನೀವು ತೀರ್ಮಾನ ಮಿಸ್ ಆಗಿ ಕೊಡಿ ಒಂದ್ ತೀರ್ಮಾನ ನಿಮಿಷ ಹೇಳಿದ್ದಲ್ಲ ಒಂದ್ ಸರ್. ನಿಮಿಷ ಹೇಳಿದ್ ಕೇಳ್ರಿ ನೀವು ಹೈಕಮಾಂಡ್ ಅವ್ರಿಗೆ ಸಿಟ್ಟು ಬಂದು ಹಿಂಗೆ ಕೇಳಿದ್ರಂತೆ ಅಂತ ನೀವು ಹೇಳಿದ್ರಲ್ಲ ಹೇಳಿದ್ರ ಅಲ್ಲಿಲ್ಲ ಒಂದ್ ನಿಮಿಷ ಅದಕ್ಕೋಸ್ಕರನ ಅಂತ ಕೇಳಿದೆ ಅದಕ್ಕೆ ನಾನು ಹೇಳಿದೆ ಅದಕ್ಕೆ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೇನೆ ನಿಮಗೆ ಹೇಳಿದ್ರ ಅದನ್ನ ಅವ್ರು ನಮಗೆ ಹೇಳಿದ್ದು ಅಂತಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ನೀವು ಬೇರೆದ್ ಮಾತಾಡಬೇಡಿ ಮುಗಿಸ್ಲಿ ರೀ ನೀವು ಹೈಕಮಾಂಡ್ ಅವ್ರು ಹಿಂಗೆ ಕೇಳಿದ್ರಂತೆ ಸಿಟ್ಟು ಬಂತು ಅಂತ ಹೇಳಿ ನೀವು ಹೇಳಿದ್ರಿ ಬಂತಂತ ಅಂತ ಪ್ರಶ್ನೆ ಮಾಡಿದೆ ನಾನೇನಂದೆ ಸರ್ ನಿಮಗೆ ಹೇಳಿದ್ರ ಅಂದೆ ಅದೇ ಸರ್ ಬಂತಂತ ನಿಮಗೆ ಅಲ್ಲ ಅಂತ ಒಂದ್ ನಿಮಿಷ ಪ್ರಶ್ನೆ ನಿಮಗೆ ಮಾಡಿದ್ದೆ ಸರ್ ನಿಮಿಷ ನಾನು ನಿಮಗೆ ಬಂತು ಅಂತ declaration ಕೊಡ್ಲಿಲ್ಲ ನಿಮಗೆ ನಾನು. ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ ಹೇಳಿದ್ರ ಅವರು ನನಗೆ ಹೇಳಿದ್ದಲ್ಲ ನಾನು ನಿಮಗೆ ಹೇಳಿಲ್ಲ ಅಂದ್ರೆ ನಿಮಗೆ ಹೇಳಿಲ್ಲ ಅಂದ್ರೆ ನಿಮಗೆ ಹೇಳಿಲ್ಲ ಅಂದ್ರೆ ಅದನ್ನ ಅದು ಕನ್ಫರ್ಮ್ಡ್ ಅಂತೇಳಿ ನೀವು ತಗೊಳಕ್ಕಾಗಲ್ಲ ನಾನು confirm ನಂಬರ್ ಒನ್ ಅಂತ ಹೇಳೇ ಇಲ್ಲ ಸರ್ ಒಂದ್ ನಿಮಿಷ ನಿಮ್ಗೆ. ಒಂದ್ ನಿಮಿಷ ನೀವು ಕೇಳಿದಕ್ಕೆ ನಾನು ಉತ್ತರ ಕೊಡ್ತಾ ನಾನು ಇದ್ದೀನಿ confirmation ನೀವು ಮಾಧ್ಯಮದವ್ರು ಅನ್ನೋದು ನಿಮಗೆ ಮನ್ಸಿಗೆ ಹೇಳಿಲ್ಲ. ಬಂದಂಗೆ ಹೇಳ್ಕೊಡೋದಲ್ಲ ನಾವು ಹೇಳ್ತೀನಿ ಮನ್ಸಿಗೆ ಕೇಳಿ ಬಂದಂಗೆ ಹೇಳಿಲ್ಲ ಸರ್. ಹೈಕಮಾಂಡು ಕೇಳಿದಾರ ಬಿಟ್ಟಿದಾರೋ ಅದು ರಾಜಣ್ಣ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬರುತ್ತೆ ಹೊರತು ನಿಮಗೇನು ಕೇಳ್ಕೊಂಡು ಮಾಡೋ ಪ್ರಶ್ನೆ ಬರಲ್ಲ ಒಂದ್ ಕೇಳಲ್ಲ ನಿಮಿಷ ಸರ್ ನಾನು ಕೇಳೇ ಇಲ್ಲ ನೀವು ಪ್ರಶ್ನೆನ. ಕೇಳಿದ ತಕ್ಷಣ ನಾವು ಉತ್ತರ ನಾನು ಕೊಡ್ಬೇಕಲ್ಲ ಜನಪ್ರತಿನಿಧಿಯಾಗಿ ನಾವು ವೋಟ್ ಹಾಕಿರೋ ಜನರು voter ಕೇಳಿದಾಗ ಆಗಿ ಕೇಳ್ತೀವಿ ಸರ್ ಜನರು ಕೇಳಿದಾಗ ಹೇಳ್ತೀನಿ No, 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 no. ಬಟ್ ಒಂದ್ ನಿಮಿಷ ನಾನು ನೀವು ಪ್ರಶ್ನೆ ಮಾಡೋದಕ್ಕೆ ಇನ್ನೂ ಮಾಡಿಲ್ಲ ಸರ್. ನಿಮಗೆ ಮನಸ್ಸಿಗೆ ಬಂದಾಗ ಕೇಳ್ಕೊಂಡು ಕೂತ್ಕೊಂಡ್ರೆ ನಾವು ಉತ್ತರ ಕೊಡೋದಕ್ಕಾಗೋದಿಲ್ಲ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟ ಮೇಲೆ ಇವತ್ತು ರಾಜೀನಾಮೆ ಬೇರೆ ಏನು ಸರ್ ಅದನ್ನ ಒಂದ್ ನಿಮಿಷ ಅದಕ್ಕೆ ನಾನು ಹೇಳ್ತಾ ಇರೋದು ಸಂದೇಶ ಆಮೇಲೆ ಕೊಡ್ತೀನಿ ಇದು ಕೊಟ್ಟಿರೋದು ರಾಜಣ್ಣ ಅವರು ಎಕ್ಸೆಪ್ಟ್ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಅವರಿಬ್ಬರಿಗೆ ಕೇಳಿಕೊಳ್ಳಿ ನಾನು ಇನ್ನೂ ಅವ್ರ ಹತ್ರ ಚರ್ಚೆನೆ ಮಾಡಿಲ್ಲ ಸರ್ ನಾವು ನೀವು ಒಂದ್ ನಿಮಿಷ ಸಹೋದ್ಯೋಗಿ ಸಚಿವರು ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಒಂದ್ ಹತ್ರ ನಿಮಿಷ ಕೇಳಿದ್ದು ಸರ್ ಈಗ ನೀವು ನಾನು ನನ್ನ MLA ಒಂದ್ ನಿಮಿಷ ಕೇಳಕ್ಕಾಗಲ್ವಲ್ಲ ಸರ್? ಯಾರೋ ನನ್ನ ಸ್ನೇಹಿತರು ಏನೋ ತೊಂದರೆ ಇರುತ್ತೆ ಚರ್ಚೆ ಮಾಡದೆ ಬಂದ್ಬಿಟ್ಟು ಅವ್ರ ಪರವಾಗಿ ಹಂಗೆ ಸರ್, ಮಾತಾಡಕ್ಕಾಗಲ್ಲ ನೀವು ಅದೇ ಇಲ್ಲ ಆನ್ಸರ್ ಬರುತ್ತೆ ಮಾಡ್ಬೋದಿತ್ತಲ್ಲ ಸರ್? ನಾನು ಅದನ್ನೇ ಹಾ. ನಿಮಗೆ ಆ ಥರ ನೀವು ನನ್ನ ಮಾತಾಡಿದ ನೀವು answer ಬೇರೆ ಇತ್ತಲ್ಲ ಅಲ್ಲಲ್ಲ ಸರ್? ನೋ ನೀವು ಕೇಳಿದ್ದು ನೀವು ಅರ್ಥ ಮಾಡ್ಕೊಳ್ಳೋ ರೀತಿ No, 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 ಹಂಗಿರುತ್ತೆ ಅರ್ಥ ಮಾಡ್ಕೊಳ್ಳೋ ರೀತಿ ಅಲ್ಲ. ನಿಮಗೆ ನೋಡಿ ನೀವು ಸರ್, ನಾನು ಪ್ರಶ್ನೆ ನಿಮಗೆ ಮಾಡಿ ನಿಮಗೆ ಕೇಳಿದ್ದೀನಿ. ಮನ್ಸಿಗೆ ನಾನು ಬರೋದು question- ಪ್ರಶ್ನೆ ಕೇಳೋದು ನಿಮಗೆ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅದನ್ನ ಅಂದ್ರೆ ಫಸ್ಟ್ ನಾವು ಬಿಡಿ ಪ್ರಶ್ನೆನೇ ಮಾಡಬಾರ್ದು ಪ್ರಶ್ನೆ ನಿಮ್ಮನ್ನ ಮಾಡಿ ನಿಮ್ಮ ಹಾ. ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಾಗ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನೇನು ನಿಮ್ಮ ಮಾಡಕ್ಕಾಗಲ್ಲ ಪ್ರಶ್ನೆ ಮಾಡೋಂಗಿಲ್ಲ ಯಾವ ವಿಚಾರಕ್ಕಾಗದ್ರೆ ನಿಮಗೆ ACC ಅವ್ರು ದೂರ ಹೋಗಿದೆ ಅಂತ ಹೇಳಿ ಒಂದು ನಿಮಿಷ ದೂರ ಹೋಗಿದೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರು ಹೇಳ್ಕೊಳ್ತಾರೆ ನೀವು ಅದನ್ನು ಕುತ್ಕೊಂಡು ACC ಅವ್ರಿಗೆ ಸಿಟ್ಟು ಬಂದ್ಬಿಡ್ತಂತೆ ಇದೆಲ್ಲ ಹೇಳಿದ ತಕ್ಷಣ ಸ್ಟೋರಿ ಹೇಳ್ಕೊಂಡು ಕುತ್ಕೋಬೇಡಿ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ನೀವು ಉತ್ತರ ಕೊಡಲ್ಲ ಸರ್ ಹಂಗಾದ್ರೆ